ಮೆಕ್ಕೆಜೋಳ ಖರೀದಿ ಮಾಡ್ತಾರೆ. 2300 ಇರುತ್ತೆ. ಇನ್ನು ನಡುವೆ ಇರ್ತಕ್ಕಂಥ ಅಮೌಂಟ್ ಅಷ್ಟೂ ಆ ಶೇಲಾಗುಳಿಗೆ ಹೋಗುತ್ತೆ. ಅದು ಬಹಳ ಜನಕ್ಕೆ ಗೊತ್ತಾಗ್ತದೆ. 2300 ಹಂಗೆ ತಗೋತಾರೆ ದುಡ್ಡು. ಅದು ಇವ್ರೇನು ಯಾರೋ ಖರೀದಿ ಮಾಡಿಕೊಂಡು ಅವ್ರಿಗೆ ಕೊಡ್ತಾರೆ. ಈ ಥರದ ಹುನ್ನಾರ ನಡೀತಾ ಇದೆ. ಇದು ಹಾಕ್ಕೊಡುದು. ಇದು ಇವತ್ತು ಕಾರ್ಗಿಲ್ ನಾವು ಬಿಟ್ವಿ ಅಂದ್ರೆ ಇದೇ ಥರದವೆಲ್ಲ ಇನ್ನು ಹರಿಹರದಲ್ಲಿ ದೊಡ್ಡ ಕಿರ್ಲೋಸ್ಕರ್ ಮುಚ್ಚೋದು, ದಾವಣಗೆರೆಯಲ್ಲಿ ಎಂತೆಂಥ ಮಿಲ್ಲೆಲ್ಲ ಮುಚ್ಚಿದ್ರು. ಈಗೇನು ಸಣ್ಣ ಪುಟ್ಟ ಅವರಾಗಿ ಬಂದು ಅವರೇ ಮಾಡಿ ರೈತರು ಮನವೊಲಿಸಿ ಜಮೀನು ಖರೀದಿ ಮಾಡಿ ಕಮ್ಮಿ ರೇಟಿಗೆ. ಇವತ್ತು ಆ ಭೂಮಿ ರೇಟ್ ಜಾಸ್ತಿ ಆಗಿದೆ ಅಂದ್ರೆ ಅವ್ನು ಹಾಕಿರೋದು 10% ಲಾಭ ಆಗ್ತದೆ ಅಂತ ಭೂಮಿನ ಸೇರ್ಸಿ ಮಾರಾಟ ಮಾಡ್ತಾರೆ ಏಕಕಾಲದಲ್ಲಿ. ಅಂದ್ರೆ ಯಾಕೆ? ಈಗ ನೋಡ್ರಿ, ನಮ್ಮ ಮೊದಲು ಹೇಳ್ದಂಗೆ ಮೆಕ್ಕೆಜೋಳ ನೀವು ನೋಡಿದಂಗೆ 10 ಲಕ್ಷ ಮೆಟ್ರಿಕ್ ಟನ್ನು 2-3 ಜಿಲ್ಲೆಯಲ್ಲಿ ಯಥೇಚ್ಛ ಬೆಳೆ ಬರುತ್ತಂತ ಕಂಪ್ನಿ ಆಗಿದೆ. ಈಗ ಇದ್ದಕ್ಕಿದ್ದಂಗೆ ಮೆಕ್ಕೆಜೋಳದ ಖರೀದಿ ಇಲ್ಲ, ಫ್ಯಾಕ್ಟ್ರಿನೂ ಓಪನ್ ಇಲ್ಲ. ಕೋರ್ಟಲ್ಲಿ ಇದ್ರೂ ಕೂಡ ಅವನು ಮುಚ್ಚಿಬಿಟ್ಟಿದ್ದಾನೆ, ಮಾರಾಟ ಮಾಡ್ತೀನಿ ಯಥಾ ಪ್ರಕಾರ ಕಾಯ್ತೀನಿ ನಾನು ಅಂತ ಹೇಳಿದವನು ಏನೂ ಇಲ್ಲ, ಯಾವೆಲ್ಲ ಹೊರಗೆ ಕದ ಹಾಕಿದ್ದಾನೆ. ಈಗ ಮೆಕ್ಕೆಜೋಳ ಖರೀದಿ ರಾಜ್ಯ ಸರ್ಕಾರನೂ ಖರೀದಿ ಮಾಡಲಿಲ್ಲ, ಕೇಂದ್ರ ಸರ್ಕಾರನೂ ಖರೀದಿ ಮಾಡಲಿಲ್ಲ, ಮುಗೀತು. ನಮಗೇನು 6% ಇದೆ ಮಾದಿಗರಿಗೆ ಅದನ್ನು ವರ್ಗೀಕರಣ ಮಾಡಿ ಅದೆಲ್ಲ ನಾವು ಹಂಚಿಕೆ ಮಾಡಬೇಕು. ಆಮೇಲೆ ವಿಶ್ವವಿದ್ಯಾಲಯಗಳಲ್ಲಿ ಏನೋ ಒಂದು ಘಟಕ ಮಾಡಿ ಈ ಮೀಸಲಾತಿ ಗೋಷ್ಠಿಯನ್ನು ಅನ್ಯಾಯ ಮಾಡ್ತಿದ್ರೆ ತಕ್ಷಣವೇ ಈ ವಿಶ್ವವಿದ್ಯಾಲಯ ಘಟಕಗಳನ್ನಾಗಿ ಪರಿವರ್ತನೆ ಮಾಡದೆ ಇಂದಿನಿಂದ ಯಥಾಸ್ಥಿತಿ ಕಾಪಾಡ್ಕೊಂಡು ಅದರಲ್ಲೂ ಕೂಡ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕಂತ ಆಗ್ತಾ ಇದೆ. ಜೊತೆಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ಆಂಧ್ರ ಪ್ರದೇಶದ ಸರ್ಕಾರದ ಮಾದರಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತ ಆಗ್ತಾ ಇದೆ. ಮತ್ತು ಏನು ಈ ನಮ್ಮ ಬಂಧುತ್ವದ ಸಹೋದರರು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟು ಈ ಒಳ ಮೀಸಲಾತಿ ಅಂಗೀಕಾರವನ್ನು ತಡೆಹಿಡಿದ್ದಾರೆ. ಮತ್ತು ಇದ್ರ ಬಗ್ಗೆ ಏನು ರಿಟ್ ಪಿಟಿಷನ್ ಹೈಕೋರ್ಟ್ ಬಿಡಿದಾರಲ್ಲ, ಹೈಕೋರ್ಟನ್ನು ಸರ್ಕಾರ ರಿಟ್ ಪಿಟಿಷನ್ನ ಈ